ತೋರ್ಸೋತ ಕಾಕಕ್ ತೋರ್ಸೋತಾರ. ಅಯ್ಯೋ ಹೌದಾ? ಅಲ್ಲೊಂದು ಮತ್ತ ಇನ್ನೊಂದು ತಮ್ನೇಳ ರಿಯಾಕ್ಷನ್ ಸಿಕ್ತ್ರಿ. ಇವ್ರು ರಿಂಗ್ ಕಳ್ಕೊಂಡ್ಬಿಟ್ರು. ಗಾಯ್ಸ್, ನಾವು ಇವಾಗ ಊರಿಗೆ ಹೋಗ್ತಾ ಇದೀವಿ ಎಲ್ರು. ನಾವೆಲ್ಲ ರಾಣಿಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಊಟಕ್ಕೆ ಅಂತ ಇಲ್ಲಿ ಒಂದು ಹತ್ರ ನಿಲ್ಸಿದ್ದೀವಿ. ಬ್ಲಾಗ್ ಎಕ್ಸೆಸ್ ನೀನೇನು ಆರ್ಡರ್ ಮಾಡ್ತೀವಿ? Thank you for watching. Thank you. Thank you for watching. ನೀನೇನು ಮಾಡ್ತೀವಿ? ನನ್ನ ಮಗಂದು ಜವಳ ಇದೆ, ಅದಕ್ಕೆ ನಾವು ರಾಣಿಬೆನ್ನೂರಿಗೆ ಬಂದಿದ್ವಿ. ನಮ್ಮ ಮನೆ ದೇವರು ಕುರುವತಿ ಬಸವಣ್ಣ. ಸೊ ಹೋಗಬೇಕು ಆ್ಯಕ್ಚುಲಿ. ಇದು ನೆಕ್ಸ್ಟ್ ಡೇ ವಿಡಿಯೋ ಮಾಡಿರೋದು. ನನ್ನ ಮಗನಿಗೆ ಇಲ್ಲಿ ನಾನು ಗೋಲ್ಡ್ ರಿಂಗ್ ಹಾಕ್ತಾಯಿದ್ದೀನಿ. ಸೊ ಅದು ಹಾಕಿದ ಮೇಲೆ ಅವನು ಎಲ್ರಿಗೂ ಎಕ್ಸೈಟೆಡಲ್ಲಿ ತೋರಿಸ್ತಾ ಇದ್ದಾನೆ. ಟೈಟ್ ಆಗಿಲ್ಲ ಅಂದ್ರೆ ಬ್ಯಾಡ, ಅದು ಬೇಡ ಬಿಡ್ಲಿಪ್ಪ, ಬ್ಯಾಡ್ ಬಿಡೋ ಸಾಯ್ತ್ರಿ. ಅಲ್ಲಿ ಹೋಗಿ ಹಾಕ್ತೀನಿ ಬೇಕಂದ್ರೆ. ಅಜ್ಜಿಗೆಲ್ಲ ಅಜ್ಜಿಗೆ ತೋರ್ಸುವ, ಪಪ್ಪ ತೋರ್ಸು, ಅಜ್ಜಿಗೆ ತೋರ್ಸು. ಎಲ್ಲರೂ ತೋರ್ಸ್ಬೇಕು. ಚೈನ್ ಆಮೇಲೆ ಆಗ್ತಾನೆ ಕೇಳ. ತೋರ್ಸಿ ಫಸ್ಟ್. ನಾನ್ ನೋಡ್ಕೊಂತಾನೆ ಹೋಗು ತೋರ್ಸ್ಬೇಕು. ಅಜ್ಜಿ ಅಜ್ಜಿ ತೋರ್ಸ್ಬೇಕು. ಅದು ಬೇಡ, ಆಮೇಲೆ ಕಾಕಕ್ ತೋರ್ಸೋತಾರ. ಅಯ್ಯೋ ಹೌದಾ? ಅಲ್ಲೊಂದು ಮತ್ತ ಇನ್ನೊಂದು ಎಲ್ಲ ಈ ಕಡೆ ಐತಾನ ಎಲ್ಲಿ? ಹಾ ಶುದ್ಧ ತಗೋ. ನಂಗ್ ಕೊಡು ಬೇಡ. ಅದ ಅವು ರೋಹಿ ಎಲ್ಲರೂ ರೆಡಿಯಾಗಿ ಕುರುವತ್ತಿಗೆ ಬಂದ್ವಿ. ಇಲ್ಲಿ ಟಿಕೆಟ್ ತೊಗೋತಾಯಿದ್ರೆ ಜವಳಕ್ಕೆ ರಿಸಿಪ್ಟ್ ತೊಗೋಬೇಕು. ಆಮೇಲೆ ಎಲ್ಲರೂ ವೇಟ್ ಮಾಡ್ತಾಯಿದ್ವಿ. ನನ್ನ ತಂಗಿಗೆ ವ್ಲಾಗ್ ಮಾಡು ಅಂತ ಹೇಳ್ತಾ ಇದ್ದೆ. ಅವಳು ಜಾಸ್ತಿ ಅವಳನ್ನೇ ತೋರಿಸ್ಕೊಂಡಿದ್ದಾಳೆ ವ್ಲಾಗ್ ಮಾಡು ಅಂದರೆ. ಟಿಶ್ಯೂ ಐತಾ? ಇದು ಗೂಡಿ ನಾವಿಲ್ಲಿ ನಿಂತ್ಕೊಂಡಿದೀವಿ, ವೇಟ್ ಮಾಡ್ತಾ ಇದೀವಿ. ಅವರೆಲ್ಲ ಸ್ವಲ್ಪ ನಿಮ್ ಬ್ಲಾಗ್ ಮತ್ತೆ ತಗೊಂತಿದ್ದೀನಿ ಇವ್ರನ್ನ. ಸರಿ, ಹಿಂದೆ ಲೂಟ್ ಕೊಡು ಒಂದು. ಸರಿ ನೋಡಿ, ಕ್ಯಾಪ್ಚರ್ ಆಯ್ತು ಮೂಮೆಂಟ್. ರೆಡ್ಡಿ ಗಾರು ರೆಡ್ಡಿ ಆದ್ರೆ ಬರ್ಲೇಬೇಕಾರೆ ರೆಡ್ಡಿ ಲಕ್ಷ್ಮೀರೆಲ್ಲ ಹೋಗ್ತಾರೆ. ಅವ್ರನ್ನ ಎಲ್ಲರೂ ತಗೊಳ್ಳಿ. ನೀವು ನಿಮ್ದು ಪೋಷಾಕಿಗೆ ಮೇಂಟೈನ್ ಆಗ್ಬೇಕಲ್ಲ, ದೊಡ್ಡದು ಬರ್ತವ್ರೆ. ಸತಿಪತಿ ಬರ್ತವ್ರೆ ಫುಲ್. ಇವ್ರಂತ್ರ ಸ್ವಾಗಲ್ ಬರ್ತವ್ರೆ. ಸ್ವಾಗ್ ಇಲ್ಲಿ ಹೋಗ್ತಾ ಇದೀವಿ.
ಇಲ್ಲಿ ತುಂಬ ರಶ್ ಇತ್ತು, ಶ್ರಾವಣ ಅಲ್ವಾ, ಸೊ ಸಂಡೇ ಬೇರೆ ತುಂಬ ರಶ್ ಇತ್ತು. ಆಮೇಲೆ ನಾವು ಒಳಗಡೆ ಎಲ್ಲರೂ ಒಳಗಡೆ ಹೋಗ್ತೀವಿ. ಮತ್ತೆ ಒಳಗಡೆ ಇಲ್ಲಿ ನನ್ನ ಮಗನ ಗರ್ಭಗುಡಿ ಒಳಗಡೆ ಕರ್ಕೊಂಡೋಗಿ ಮಾಲೆ ಹಾಕಿ ನಮಸ್ಕಾರ ಮಾಡಿಸಿ ಕರ್ಕೊಂಬಂದರು. ಬಟ್ ಅವನು ಫುಲ್ ಹೆದರ್ಕೊಂಡು ಅಳ್ತಾ ಇದ್ದಾನೆ. ಅವಾಗ ಅಳು ಸ್ಟಾರ್ಟ್ ಮಾಡಿದ್ದು ಪೂರ್ತಿ ಫಂಕ್ಷನ್ ತನಕ ಫುಲ್ ಅಳ್ತಿದ್ದಾನೆ ಅವನು, ಸುಮ್ಮನೆ ಆಗಲಿಲ್ಲ. ಇಲ್ಲಿ ಜವಳಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನನ್ನ ಮಗ ಅಳೋದಕ್ಕೆ ನಾನು ಇಲ್ಲಿ ಸಪ್ರೇಟಾಗಿ ಬಂದವನು ಕರ್ಕೊಂಡು ಕೂತ್ಕೊಂಡಿದ್ದೆ. ಅವರೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನನ್ನ ಹಸ್ಬೆಂಡು ರಿಂಗ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಆ್ಯಕ್ಚುಲಿ ಚೀಲದಲ್ಲಿ ಬಿದ್ದುಬಿಟ್ಟಿದ್ದು, ಹಿಡ್ಕೊಂಡು ಚೀಲದಲ್ಲಿ ಲೂಸ್ ಇರೋದಕ್ಕೆ. ಅದಕ್ಕೆ ನಮ್ಮ ತಂಗಿ ಹೇಳ್ತಾ ಇದ್ಲು, ಜೀಜು ರಿಂಗ್ ಕಳ್ಕೊಂಡ್ಬಿಡ್ತಿದ್ರು ಇವತ್ತು ಅಂತ. ಕ್ಯಾಂಡಲ್ ಪೋಸ್ಟ್ ಟ್ರೈ ಮಾಡತ್ತಲ್ಲ ದೀಪ. ಈಗ ಕಗ್ನ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಇವಾಗ ನೋಡು ಐದು ಸರಿ ಮುಟ್ಸಿ ಐದು ಸರಿ ಮುಟ್ಸಿದ್ರೆ ಜವಳ ಪ್ರೋಸೆಸ್ ಮುಗಿಯೋತನೂ ನನ್ನ ಮಗ ಅಳ್ತಾ ಇದ್ದ. ಅಲ್ಲಿ ಜವಳ ಮುಗೀತು. ಆಮೇಲೆ ದೇವ್ರಿಗೆ ಮಾಲೆ ತೊಗೊಂಬಂದಿದ್ಲು. ಇಲ್ಲ ನನ್ನ ತಂಗಿ ಗರ್ಭಗುಡಿ ಒಳಗಡೆ ಮಾಲೆ ಕೊಡೋಕೆ ಹೋಗ್ತಾ ಇದ್ದಾಳೆ. ಸೊ ಜವಳ ಮುಗಿದ್ಮೇಲೆ ನನ್ನ ಮಗನಿಗೆ ಸ್ವಲ್ಪ ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡೋಣ ಅಂತ ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿ ಆಮೇಲೆ ಆರತಿ ಮಾಡ್ತಾರೆ ಅಂತ ಹೇಳಿದರು. ಸೊ ಅದಕ್ಕೆ ಬಟ್ಟೆ ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ರೋಹಿ. ಆಯ್ತಾಯ್ತು ಸಮಾಧಾನ ಆರತಿ ಮಾಡೋದು ಮುಗಿಯೋತನೂ ನನ್ನ ಮಗ ಸುಮ್ಮನೆ ಇರಲ್ಲ, ಬರೀ ಅಳ್ತಾ ಇದ್ದ. ಅವನಿಗೆ ಒಂದು ಶೆಕೆನೂ ಆಗ್ತಾಯಿತ್ತು, ಪ್ಲಸ್ ಜನನೂ ಜಾಸ್ತಿ ಇದ್ರಲ್ಲ. ಸೊ ಹಿ ವಾಸ್ ಗೆಟಿಂಗ್ ಇರಿಟೇಟೆಡ್. ಆಮೇಲೆ ಸ್ವಲ್ಪ ಗಾಳಿ ಕರ್ಕೊಂಡು ಹೋದಾದ್ಮೇಲೆ ಹಿ ವಾಸ್ ಬೆಟರ್. ಇನ್ನು ಹಾಕ್ತಾಳಿಲ್ಲ ಅಂತ ನಮ್ಗೆ ಗೊತ್ತಿಲ್ರಿ. ಇಲ್ಲಿ ನಿಂತಾನವ ಆಯ್ತಾ. ಈ ಗದ್ದಲದಲ್ಲಿ ನಾನು ನೀಟಾಗಿ ನಮಸ್ಕಾರ ಮಾಡಿರಲಿಲ್ಲ ದೇವ್ರಿಗೆ. ಆಮೇಲೆ ಎರಡು ಕಡೆನೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ಫೋಟೋ ತೆಕ್ಕೊಳ್ಳೋಣ ಅಂತ ಎಲ್ಲರೂ ಇಲ್ಲಿ ಮೇನ್ ಎಂಟ್ರೆನ್ಸ್ ಹತ್ರ ನಿಂತ್ಕೊಂಡು ಫೋಟೋ ತೆಕ್ಕೊಳ್ತಾ ಇದ್ದೀವಿ.
ಏನೋ ತೆಗ್ದಿಟ್ರು. ಹೋಗಿತ್ತಂತ ತಮ್ಮನೇಲಿ ಆ ರಿಯಾಕ್ಷನ್ ಸಿಕ್ತ್ರಿ ಹೋಗಿತ್ತು ಇವ್ರು ರಿಂಗ್ ಕಳ್ಕೊಂಡ್ಬಿಟ್ರು ಜಾತ್ರೆ ಐತ್ರಿ ಜಾತ್ರೆ ಇಲ್ಲಂಗ ಹೀರೋಯಿನ್ ಗತೆ ಬರತ್ತಾಳ್ರಿ ಸೊ ಜವಳ ಎಲ್ಲ ಮುಗಿದ್ಮೇಲೆ ರಾಣೆಬೆನ್ನೂರು ಬಂದು ಖಾನಾವಳಿಯಲ್ಲಿ ಎಲ್ಲರೂ ಊಟ ಮಾಡ್ಕೊಂಡು ಮನೆಗೆ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.